ಬೆಳ್ಳಂದೂರು ಕೆರೆಯಲ್ಲಿ ಬೆಂಕಿ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಕೆರೆ ಒತ್ತುವರಿ ಸದನ ಸಮಿತಿಯ ಉಪಸಮಿತಿ ಸದಸ್ಯರು ಇಂದು ಕೆರೆ ಪರಿಶೀಲನೆ ನಡೆಸಿದರು. ಶಾಸಕ ಎನ್ಎ ಹಾರಿಸ್, ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಶಂಕರ್ ನೇತೃತ್ವದ ಸಮಿತಿ ಬೆಳ್ಳಂದೂರು ಕೆರೆ ಪರಿಶೀಲನೆ ಮಾಡಿದ್ರು. ನಿನ್ನೆ ಸಂಜೆ 4 ಗಂಟೆ ಸುಮಾರಿಗೆ ಕೆರೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಕೆರೆಯಲ್ಲಿ ಭಾರೀ ಬೆಂಕಿ ಕಂಡು ಸ್ಥಳೀಯರು ಆತಂಕಕ್ಕೀಡಾಗಿದ್ದಾರೆ. ಕಳೆದ 2 ವರ್ಷಗಳ ಅವಧಿಯಲ್ಲಿ 4 ಬಾರಿ ಬೆಂಕಿ ತನ್ನ ಪ್ರತಾಪ ತೋರಿದೆ. ಅಲ್ಲದೆ ಇದೇ ಕೆರೆಯಲ್ಲಿ ನೊರೆ ಸಮಸ್ಯೆಯಿಂದ ಇಲ್ಲಿನ ನಿವಾಸಿಗಳು ನರಕ ಯಾತನೆ ಅನುಭವಿಸಿದ್ದರು. ನೊರೆಯಿಂದ ಈ ಕೆರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾದರೂ ಕೂಡ ಇಲ್ಲಿನ ಅಧಿಕಾರಿಗಳು ಸಮಸ್ಯೆಯಾಗಿ ಇಟ್ಟಿದ್ದಾರೆ. ಪದೇ ಪದೇ ಇಲ್ಲಿ ಬೆಂಕಿ ಕಾಣಿಸಿಕೊಳ್ತಾ ಇರೋದು ಸ್ಥಳೀಯರನ್ನ ಆತಂಕಕ್ಕೀಡು ಮಾಡಿದೆ. It looks like a primary canal, but on document they are telling it is a secondary canal anta. So primary ಗೂ secondary ಗೂ ಬಹಳ ವ್ಯತ್ಯಾಸ ಇದೆ. I mean functioning ಅದರ ಒಂದು ಎಲ್ಲಾನು. ಸೊ ಅದು ಹೇಗಾಯ್ತು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಅದು ನಮಗೆ ತಿಳಿದ ಮಟ್ಟಕ್ಕೆ ಒಂದು ಸೆನ್ಸಿಟಿವ್ ಕಮಿಟಿ ಅಂತ ಹೇಳಿ ಬಿಡಿಎಲ್ಲಿ ಒಂದು ಕಮಿಟಿ ಮಾಡಿ, ಆ ಕಮಿಟಿ ಮುಖಾಂತರ ಏನೋ 2007 ಆರ್ ಸಮ್ವೇರ್ 2000 ಇದರಲ್ಲಿ ಹಿಂದೆ ಮಾಡಿದ್ದಾರೆ. ಸೊ ಬೇಸಿಕ್ ಆಗಿ ಏನಂದ್ರೆ ಈ ರಾಜಕಾಲುವೆಗಳನ್ನ ಕೆರೆಗಳನ್ನ ಉಳಿಸಬೇಕು ಅನ್ನೋದೇ ನಮ್ಮ ಸದನ ಸಮಿತಿಯ ಉದ್ದೇಶ. ಸೊ ಆ ಒಂದು ಇದರಲ್ಲಿ ನಾವು ಅಟ್ಲೀಸ್ಟ್ ಅದು ಎಕ್ಸಿಸ್ಟಿಂಗ್ ಅನ್ನ ಉಳಿಸುವಂತ ಪ್ರಯತ್ನ ಆಗ್ಬೇಕಲ್ಲ. ದಟ್ ಲುಕ್ಸ್ ಲೈಕ್ ಎ ಪ್ರೈಮರಿ ಕೆನಾಲ್, ಬಟ್ ಆನ್ ಡಾಕ್ಯುಮೆಂಟ್ ದೇ ಆರ್ ಟೆಲ್ಲಿಂಗ್ ಇಟ್ ಇಸ್ ಎ ಸೆಕೆಂಡರಿ ಕೆನಾಲ್ ಅಂತ. ಇದು ಬೆಳ್ಳಂದೂರು ಕೆರೆಯಲ್ಲಿ ಕಂಡಂತಹ ಬೆಂಕಿಗೆ ಸಂಬಂಧಪಟ್ಟಂತೆ ಶಾಸಕ ಎನ್ಎ ಹ್ಯಾರಿಸ್ ಕೊಟ್ಟಿರುವಂತಹ ಪ್ರತಿಕ್ರಿಯೆ. ಉಪಸಮಿತಿ ಸದಸ್ಯರಿಂದ ಕೆರೆ ಪರಿಶೀಲನೆ ನಡೆಯಿತು. ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಡಾಕ್ಟರ್ ವಿ ಶಂಕರ್ ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದರು. ನಿನ್ನೆ ಸಂಜೆ 4 ಗಂಟೆ ಸುಮಾರಿಗೆ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡಿತ್ತು. ಇನ್ನು ಕಳೆದ ಹಲವು ದಿನಗಳಿಂದ ಅಲ್ಲಿ ಕೆರೆಯಲ್ಲಿ ನೊರೆ ಕಾಣಿಸಿಕೊಳ್ತಾ ಇತ್ತು, ಇನ್ನು ರಾಸಾಯನಿಕ ಕಾಣಿಸಿಕೊಳ್ತಾ ಇತ್ತು, ಹಾಗೆ ರಸ್ತೆಯ ಮೇಲೆಲ್ಲೂ ಕೂಡ ಆ ನೊರೆ ತುಂಬುತ್ತಾ ಇತ್ತು. ಹೀಗಾಗಿ ಜನರು ಅಲ್ಲಿ ಆತಂಕಕ್ಕೀಡಾಗಿದ್ರು. ಅದರಲ್ಲೂ ಕೂಡ ರಾಸಾಯನಿಕ ಮಿಶ್ರಿತ ನೀರು ಆ ಕೆರೆಯಲ್ಲಿ ತುಂಬಿ ಹರಿತಾ ಇರೋ ಪರಿಣಾಮ ಜನರ ಆರೋಗ್ಯದ ಮೇಲೂ ಕೂಡ ಇದು ಪರಿಣಾಮ ಬೀರ್ತಾ ಇತ್ತು.